ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶ ಎಷ್ಟೋ ಅದ್ಭುತವಾದ ದೇವಾಲಯಗಳು, ಜ್ಞಾನ ಮತ್ತು ನಿಗೂಢ ರಹಸ್ಯಗಳಿಗೆ ನಿಲಯವಾಗಿದೆ. ದೇವಾನು ದೇವತೆಗಳು, ಋಷಿ ಮುನಿಗಳು ಮುಂತಾದ ಪುಣ್ಯ ಪುರುಷರು ಓಡಾಡಿದಂತಹ ದಿವ್ಯ ಭೂಮಿ ನಮ್ಮ ಭಾರತ. ವೇದಗಳು ಹುಟ್ಟಿದ ಪವಿತ್ರ ಭೂಮಿಯಾದ್ದರಿಂದಲೇ ನಮ್ಮ ಭಾರತವನ್ನು ವೇದ ಭೂಮಿ ಅಂತ ಕರೆಯುತ್ತಾರೆ. ಸಕಲ ಜ್ಞಾನಕ್ಕೆ ಮೂಲ ವೇದಗಳು. ವೇದಗಳಲ್ಲಿರುವ ಜ್ಞಾನ ಅಪಾರ ಮತ್ತು ಅಮೋಘ. ಅಂತ ಶ್ರೇಷ್ಠವಾದ ವೇದಗಳಲ್ಲಿರುವ ಜ್ಞಾನದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ವೇದ ಅಂದ್ರೆ ಅರ್ಥ ತಿಳಿದುಕೊಳ್ಳಬೇಕಾಗಿರುವುದು. ಈ ವೇದಗಳಲ್ಲಿರುವ ಜ್ಞಾನ ಕೇವಲ ನಮ್ಮ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಇದರ ಜ್ಞಾನ ಪ್ರಪಂಚ ವ್ಯಾಪ್ತಿಯಾಗಿ ಹರಡಿದೆ. ಪೂರ್ವದಲ್ಲಿ ನಮ್ಮ ಭಾರತದಲ್ಲಿದ್ದ ತಕ್ಷಶಿಲಾ, ನಳಂದ ಮುಂತಾದ ವಿಶ್ವವಿದ್ಯಾಲಯಗಳ ಮೂಲಕ ಪ್ರಪಂಚದಾದ್ಯಂತ ಇದ್ದ ಎಷ್ಟೋ ಜನರು ನಮ್ಮ ದೇಶಕ್ಕೆ ಬಂದು ವೇದಗಳಲ್ಲಿರುವಂತಹ ಜ್ಞಾನವನ್ನು ಕಲಿತುಕೊಂಡು ಹೋಗುತ್ತಿದ್ದರು. ಈ ಪ್ರಕಾರ ವೇದಗಳು ಪ್ರಪಂಚ ವ್ಯಾಪ್ತಿ ಪಡೆದುಕೊಂಡಿತು. ಪ್ರಾಚೀನ ಕಾಲದಿಂದ ವೇದಗಳಲ್ಲಿರುವ ಜ್ಞಾನ ನಮಗೆ 3 ರೂಪಗಳಲ್ಲಿ ದೊರಕುತ್ತಾ ಬಂದಿದೆ. ಅದುವೇ ಶಿಲಾಶಾಸನಗಳು, ತಾಳೆ ಪತ್ರಗಳು ಮತ್ತು ಗುರು ಶಿಷ್ಯ ಪರಂಪರೆ. ಮೊದಲನೆಯದು ಶಿಲಾಶಾಸನಗಳು. ಪ್ರಾಚೀನ ದೇವಾಲಯಗಳಲ್ಲಿ ಮತ್ತು ಹಲವಾರು ಪ್ರಾಚೀನ ಕಟ್ಟಡಗಳಲ್ಲಿ ಆ ಸಮಯದಲ್ಲಿ ಇದ್ದಂತ ರಾಜರು ಆ ದೇವಾಲಯ ಅಥವಾ ಕಟ್ಟಡಗಳಿಗೆ ಸಂಬಂಧಿಸಿದಂತ ಚರಿತ್ರೆಯನ್ನು, ರಾಜರು ಸಾಧಿಸಿದಂತ ಗೆಲುವನ್ನು, ಇನ್ನು ಎಷ್ಟೋ ಜ್ಞಾನ ಸಂಬಂಧಿತ ವಿಷಯಗಳನ್ನು ಶಿಲಾಶಾಸನಗಳ ಮೂಲಕ ಕೆತ್ತಿಸುತ್ತಿದ್ದರು. ಆ ಶಿಲಾಶಾಸನಗಳನ್ನು ಈಗಲೂ ನಾವು ಎಷ್ಟೋ ಪ್ರಾಚೀನ ಕಟ್ಟಡಗಳು ಹಾಗೂ ದೇವಾಲಯಗಳಲ್ಲಿ ನೋಡಬಹುದು. ಎರಡನೆಯದು ತಾಳೆ ಪತ್ರಗಳು. ಈ ತಾಳೆ ಪತ್ರಗಳು ಪ್ರಧಾನವಾಗಿ 3 ರೀತಿಯಲ್ಲಿ ಇರುತ್ತದೆ. ಅದುವೇ ತಾಳೆ ಪತ್ರ, ಲೋಹಪತ್ರ ಹಾಗೂ ಕೂರ್ಚಪತ್ರ. ತಾಳೆ ಪತ್ರಗಳು ಅಂದರೆ ತಾಳೆ ಗಿಡದ ಎಲೆಯ ಮೇಲೆ ಬರೆದಿರುವಂತಹ ಶಾಸನಗಳು. ಲೋಹ ಪತ್ರಗಳು ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಲೋಹಗಳ ಮೇಲೆ ಕೆತ್ತಿರುವಂತಹ ಶಾಸನಗಳು. ಪೋರ್ಚ ಪತ್ರ ಅಂದರೆ ಪೋರ್ಚ ಎಂಬ ಮರದ ತೊಗಟೆಯ ಮೇಲೆ ಬರೆದಿರುವಂತಹ ಶಾಸನಗಳು. ಈ ವಿಧಾನದಿಂದ ಕೂಡ ನಮಗೆ ಜ್ಞಾನ ಸಿಗುತ್ತಾ ಬಂದಿದೆ. ಮೂರನೆಯದು ಗುರು ಶಿಷ್ಯ ಪರಂಪರೆ. ಗುರು ಶಿಷ್ಯ ಪರಂಪರೆ ಎಲ್ಲವೂ ವಾಗ್ಮಯಂ ರೂಪದಲ್ಲಿ ಇರುತ್ತದೆ. ವಾಗ್ಮಯಂ ಅಂದರೆ ಗುರು ವಾಕ್ ಮೂಲಕ, ಅಂದರೆ ಗುರುಗಳ ಮಾತಿನ ಮೂಲಕ ಶಿಷ್ಯ ಕೇಳಿ ತಿಳಿದುಕೊಳ್ಳುವುದು. ಗುರುಗಳು ವೇದಗಳನ್ನು ಓದುತ್ತಾ ಅದನ್ನು ವರ್ಣಿಸುತ್ತಾ ಇದ್ದರೆ ಶಿಷ್ಯರು ಅದನ್ನು ಕೇಳಿಸಿಕೊಂಡು ಕಲಿತುಕೊಳ್ಳುತ್ತಿದ್ದರು. ಬಹುತೇಕ ಈ ಗುರು ಶಿಷ್ಯ ಪರಂಪರೆಯಿಂದಲೇ ನಮಗೆ ವೇದಜ್ಞಾನ ತಿಳಿಯುತ್ತಾ ಬಂದಿದೆ. ಪೂರ್ವದಿಂದ ಪ್ರಾಚೀನ ಕಾಲದವರೆಗೂ ಈ ಗುರು ಶಿಷ್ಯ ಪರಂಪರೆಯೇ ಅಧಿಕವಾಗಿತ್ತು. ಭಾರತದಲ್ಲಿ ವಾಗ್ಮಯಂ ಪ್ರಧಾನವಾಗಿ 6 ರೀತಿಯಲ್ಲಿತ್ತು. ಮೊದಲನೆಯದು ಶ್ರುತಿ, 2 ಸ್ಮೃತಿ, 3 ಪುರಾಣ, 4 ಇತಿಹಾಸ, 5 ಆಗಮ, 6 ಸಿದ್ಧಾಂತ. ಇದರಲ್ಲಿ ಮೊದಲನೆಯದು ಶ್ರುತಿ. ಶ್ರುತಿ ಅಂದ್ರೆ ಅರ್ಥ ವೇದ. ವೇದಗಳು ಭಗವಂತ ಅಥವಾ ಭಗವತಿಯಿಂದ ನಮಗೆ ಸಿಕ್ಕಿರುವಂತದ್ದು. ನಮ್ಮ ಮಹಾಋಷಿಗಳು ವೇದಗಳನ್ನು ಸಾಕ್ಷಾತ್ ದೇವರ ಬಾಯಿಂದ ಕೇಳಿ ಬರೆದಿದ್ದಾರೆ. ಮಹರ್ಷಿಗಳು ತಪಸ್ಸಿನಲ್ಲಿ ಇದ್ದಾಗ ಅವರ ತಪಶಕ್ತಿಯ ಮೂಲಕ ಭಗವಂತನಿಂದ ಈ ವೇದ ಜ್ಞಾನವನ್ನು ಪಡೆದುಕೊಂಡರು. ಶ್ರುತಿ ಅಂದ್ರೆ ಅರ್ಥ ಕೇಳಿಸಿಕೊಂಡಿರುವುದು. ಭಗವಂತನಿಂದ ಕೇಳಿಸಿಕೊಂಡಿರುವುದರಿಂದಲೇ ವೇದಗಳನ್ನೇ ಶ್ರುತಿ ಎಂದು ಕೂಡ ಕರೆಯುತ್ತಾರೆ. ವೇದಗಳು 4 ವಿಧಗಳು. ಅದುವೇ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ವೇದಗಳು 4 ಉಪವೇದಗಳನ್ನು ಕೂಡ ಹೊಂದಿದೆ. ಅದುವೇ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಮತ್ತು ಅರ್ಥವೇದ. ಇದನ್ನೇ ಅರ್ಥಶಾಸ್ತ್ರ ಅಂತಲೂ ಕರೆಯುತ್ತಾರೆ. ಪ್ರತಿ ವೇದಗಳಲ್ಲೂ 4 ಭಾಗಗಳಿವೆ. ಅದುವೇ ಅರಣ್ಯಕ, ಸಂಹಿತ, ಬ್ರಾಹ್ಮಣ ಹಾಗೂ ಉಪನಿಷತ್ತು. ವೇದಗಳಲ್ಲಿನ ಅರಣ್ಯಕ ಭಾಗವನ್ನು ಕರ್ಮಕಾಂಡ ಎಂದು ಕರೆಯುತ್ತಾರೆ. ಅದರಲ್ಲಿ ಮನುಷ್ಯ ಯಾವ ಕರ್ಮ ಅಂದರೆ ಯಾವ ಕೆಲಸ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಆ ಕೆಲಸಕ್ಕೆ ಸಿಗುವ ಫಲ ಏನು ಎಂದು ವಿವರಿಸಿರುತ್ತಾರೆ.
ಉಪನಿಷತ್ತುಗಳನ್ನು ಜ್ಞಾನಕಾಂಡ ಎಂದು ಕರೆಯುತ್ತಾರೆ. ಅದರಲ್ಲಿ ದೇವರ ಜ್ಞಾನದ ಬಗ್ಗೆ, ದೇವರನ್ನು ತಲುಪುವ ವಿಧಾನದ ಬಗ್ಗೆ, ಮೋಕ್ಷ ಪಡೆಯುವ ವಿಧಾನದ ಬಗ್ಗೆ ವಿವರಿಸಿರುತ್ತಾರೆ. ಈಗ ನಾವು ಒಂದೊಂದು ವೇದದ ಬಗ್ಗೆ ತಿಳಿಯೋಣ. ಮೊದಲನೆಯದು ಋಗ್ವೇದ. ಋಗ್ ಅಂದರೆ ಹೊಗಳುವುದು ಅಥವಾ ಕೀರ್ತಿಸುವುದು. ಈ ಋಗ್ವೇದ ದೇವರನ್ನು ಹೊಗಳುತ್ತಾ ಅಥವಾ ಕೀರ್ತಿಸುತ್ತಾ ಇರುತ್ತದೆ. ಋಗ್ವೇದಕ್ಕೆ ಉಪವೇದ ಆಯುರ್ವೇದ. ಆಯುರ್ವೇದದಲ್ಲಿ ಯಾವ ಕಾಯಿಲೆಗೆ ಯಾವ ಚಿಕಿತ್ಸೆ ಕೊಡಬೇಕು, ಯಾವ ಔಷಧಿ ಬಳಸಬೇಕು, ಎಷ್ಟು ಬಳಸಬೇಕು ಎಂದು ವಿವರಿಸಿರುತ್ತಾರೆ. ಎರಡನೆಯದು ಯಜುರ್ವೇದ. ಯಜುರ್ ಅಂದ್ರೆ ಅರ್ಥ ಆರಾಧನೆ. ಈ ಯಜುರ್ವೇದ ಯಜ್ಞ ಯಾಗಾದಿಗಳು ಯಾವ ರೀತಿ ಮಾಡಬೇಕು, ದೇವರ ಆರಾಧನೆ ಯಾವ ರೀತಿ ಮಾಡಬೇಕು, ಪ್ರಕೃತಿಯನ್ನು ಯಾವ ರೀತಿ ಪ್ರೀತಿಸಬೇಕು ಎಂದು ತಿಳಿಸುತ್ತದೆ. ಯಜುರ್ವೇದದ ಉಪವೇದ ಧನುರ್ವೇದ. ಈ ಧನುರ್ವೇದದಲ್ಲಿ ವಿವಿಧ ಅಸ್ತ್ರಗಳ ಬಗ್ಗೆ, ಯುದ್ಧಗಳ ಬಗ್ಗೆ, ಯುದ್ಧ ನೈಪುಣ್ಯದ ಬಗ್ಗೆ, ಯುದ್ಧದಲ್ಲಿ ಬಳಸುವ ವ್ಯೂಹಗಳ ಬಗ್ಗೆ ಇರುತ್ತದೆ. ಮೂರನೆಯ ವೇದ ಸಾಮವೇದ. ಸಾಮ ಅಂದ್ರೆ ಅರ್ಥ ಗಾನ. ಯಜ್ಞ ಯಾಗಾದಿಗಳಲ್ಲಿ ಭಗವಂತನ ಮಹಿಮೆಯನ್ನು, ದೇವತೆಗಳ ಮಹಿಮೆಯನ್ನು, ಪ್ರಕೃತಿಯ ಮಹಿಮೆಯನ್ನು ಈ ಸಾಮವೇದ ಗಾನದ ಮೂಲಕ ಅಂದ್ರೆ ಹಾಡಿನ ಮೂಲಕ ಅಥವಾ ಪದ್ಯಗಳ ಮೂಲಕ ಅಥವಾ ಶ್ಲೋಕಗಳ ಮೂಲಕ ವರ್ಣಿಸುತ್ತದೆ. ಸಂಗೀತ, ಸಾಹಿತ್ಯ, ಕಲೆಗಳಿಗೆ ಮೂಲ ಈ ಸಾಮವೇದ. ಸಾಮವೇದದ ಉಪವೇದವೇ ಗಂಧರ್ವ ವೇದ. ಈ ಗಂಧರ್ವ ವೇದ ವಿವಿಧ ರೀತಿಯಾದ ಲಲಿತ ಕಲೆಗಳ ಬಗ್ಗೆ, ಗಾನದ ಬಗ್ಗೆ, ನಾಟ್ಯದ ಬಗ್ಗೆ ಮುಂತಾದ ಕಲೆಗಳ ಬಗ್ಗೆ ವಿವರಿಸುತ್ತದೆ. ಇನ್ನು ಕೊನೆಯದು ಅಥರ್ವಣ ವೇದ. ಇದು ಭಗವಂತನ ಮಹಿಮೆಯ ಬಗ್ಗೆ, ವಿವಿಧ ಬಗೆಯ ಮಂತ್ರಗಳ ಬಗ್ಗೆ, ಮಂತ್ರ ವಿದ್ಯೆಗಳ ಬಗ್ಗೆ, ಕರ್ಮಗಳ ಬಗ್ಗೆ, ಕರ್ಮ ಫಲಗಳ ಬಗ್ಗೆ ತಿಳಿಸುತ್ತದೆ. ಅಥರ್ವಣ ವೇದದ ಉಪವೇದವೇ ಅರ್ಥವೇದ ಅಥವಾ ಅರ್ಥಶಾಸ್ತ್ರ. ಈ ಅರ್ಥವೇದ ಹಣ ಗಳಿಸುವುದರ ಬಗ್ಗೆ, ಹಣದ ಮಹಿಮೆಯ ಬಗ್ಗೆ, ಹಣ ಯಾವ ರೀತಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ವಿವರಿಸುತ್ತದೆ. ಈ ವೇದಗಳನ್ನು ಓದಲು, ಇದನ್ನು ಓದಿ ಅರ್ಥ ಮಾಡಿಕೊಳ್ಳಲು 6 ವೇದಾಂಗಗಳಿವೆ. ಅದುವೇ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ. ಇದರಲ್ಲಿ ಮೊದಲನೆಯದು ಶಿಕ್ಷಾ. ಇದು ನಮಗೆ ಒಂದು ವೇದ ಮಂತ್ರವನ್ನು ಯಾವ ರೀತಿ ಉಚ್ಚರಿಸಬೇಕು ಎಂದು ತಿಳಿಸುತ್ತದೆ. ಎರಡನೆಯದು ವ್ಯಾಕರಣ. ಇದು ನಮಗೆ ಗ್ರಾಮರ್ ರೂಲ್ಸ್ ಅಂದ್ರೆ ವೇದ ಮಂತ್ರಗಳಲ್ಲಿರುವಂತಹ ವಿವಿಧ ವ್ಯಾಕರಣಾಂಶಗಳ ಬಗ್ಗೆ, ಅಂದರೆ ಅಲಂಕಾರ, ಸಂಧಿ, ಸಮಾಸ ಮುಂತಾದವುಗಳ ಬಗ್ಗೆ ತಿಳಿಸುತ್ತದೆ. ಮೂರನೆಯದು ಛಂದಸ್ಸು. ಇದು ನಮಗೆ ವೇದ ಮಂತ್ರಗಳನ್ನು ಉಚ್ಚರಿಸಿದಾಗ ಅದು ಯಾವ ರೀತಿ ಹೇಳಬೇಕು, ಒಂದು ಮಂತ್ರ ಎಷ್ಟು ಅಕ್ಷರಗಳನ್ನು ಹೊಂದಿರಬೇಕು, ಆ ಅಕ್ಷರಗಳು ಯಾವ ರೀತಿ ಇರಬೇಕು, ಅದನ್ನು ಉಚ್ಚರಿಸಿದಾಗ ಬರುವಂತ ರಿದಮ್ ಬಗ್ಗೆ ವಿವರಿಸುತ್ತದೆ. ನಾಲ್ಕನೆಯದು ನಿರುಕ್ತಿ ಅಥವಾ ನಿರುಕ್ತ. ಇದು ನಮಗೆ ವೇದ ಮಂತ್ರಗಳಲ್ಲಿರುವಂತಹ ವಿವಿಧ ಪದಗಳು, ಆ ಪದಗಳ ಅರ್ಥಗಳು, ಅದಕ್ಕೆ ಸಂಬಂಧಿಸಿದಂತ ಭಾಷೆಶಾಸ್ತ್ರ ಇವುಗಳ ಬಗ್ಗೆ ತಿಳಿಸುತ್ತದೆ. ಐದನೆಯದು ಜ್ಯೋತಿಷ್ಯ. ಇದು ನಮಗೆ ವಿವಿಧ ಗ್ರಹಗಳ ಬಗ್ಗೆ, ಗ್ರಹಗಳ ಚಲನವಲನೆಗಳ ಬಗ್ಗೆ, ಗಣಿತ ಶಾಸ್ತ್ರದ ಬಗ್ಗೆ, ಖಗೋಳ ಶಾಸ್ತ್ರದ ಬಗ್ಗೆ, ಅವುಗಳ ಸೂತ್ರಗಳ ಬಗ್ಗೆ ತಿಳಿಸುತ್ತದೆ. ಆರನೆಯದು ಕಲ್ಪ. ಇದು ನಮಗೆ ವಿವಿಧ ಯಜ್ಞಕುಂಡಗಳ ನಿರ್ಮಾಣದ ಬಗ್ಗೆ, ಅದರ ಅಳತೆಯ ಬಗ್ಗೆ, ಯಜ್ಞಕುಂಡ ಅಥವಾ ಹೋಮಕುಂಡ ಯಾವ ರೀತಿ ನಿರ್ಮಿಸಬೇಕು ಅನ್ನುವುದರ ಬಗ್ಗೆ, ಅದಕ್ಕೆ ಸಂಬಂಧಿಸಿದ ಗಣಿತ ಸೂತ್ರಗಳ ಬಗ್ಗೆ ವಿವರಿಸುತ್ತದೆ. ವೇದಗಳ ನಂತರ ಅಂದ್ರೆ ಶ್ರುತಿಯ ನಂತರ ಎರಡನೆಯದು ಸ್ಮೃತಿ. ಸ್ಮೃತಿ ಅಂದ್ರೆ ಅರ್ಥ ನೆನಪಿಟ್ಟುಕೊಳ್ಳುವುದು. ಮಹರ್ಷಿಗಳು ಭಗವಂತನಿಂದ ಪಡೆದ ಜ್ಞಾನವನ್ನು ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ, ಎಲ್ಲರೂ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ, ನೆನಪಿಟ್ಟುಕೊಂಡು ಆಚರಿಸುವ ರೀತಿಯಲ್ಲಿ ಸ್ಮೃತಿಗಳನ್ನು ರಚಿಸಿದ್ದಾರೆ. ಇದರ ಮೂಲಕ ಸಾಮಾನ್ಯ ಜನರು ಕೂಡ ವೇದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಆಚರಿಸುತ್ತಿದ್ದರು. ಪ್ರಧಾನವಾಗಿ ನಮಗೆ 18 ಸ್ಮೃತಿಗಳಿವೆ. ಅದುವೇ ಮನುಸ್ಮೃತಿ, ಅತ್ರಿ ಸ್ಮೃತಿ, ವಿಷ್ಣು ಸ್ಮೃತಿ, ಹರಿತ ಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ಉಸಾನ ಸ್ಮೃತಿ, ಅಂಗೀರ ಸ್ಮೃತಿ, ಯಮ ಸ್ಮೃತಿ, ಆಪಸ್ತಂಭ ಸ್ಮೃತಿ, ಸಂವರ್ತ ಸ್ಮೃತಿ, ಕಾತ್ಯಾಯನ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಪರಾಶರ ಸ್ಮೃತಿ, ವ್ಯಾಸ ಸ್ಮೃತಿ, ಸಂಕ ಸ್ಮೃತಿ, ಲಿಖಿತ ಸ್ಮೃತಿ, ದಕ್ಷ ಸ್ಮೃತಿ ಮತ್ತು ಗೌತಮ ಸ್ಮೃತಿ. ಈ ಸ್ಮೃತಿಗಳೆಲ್ಲವೂ ನಮಗೆ ವೇದಗಳು ಹೇಳಿರುವಂತಹ ಜ್ಞಾನದ ವಿಷಯಗಳನ್ನು, ಧರ್ಮಾಚರಣೆಗೆ ಸಂಬಂಧಿಸಿದ ವಿಷಯಗಳನ್ನು,
ಜೀವನ ವಿಧಾನದ ಬಗ್ಗೆ ತಿಳಿಸುತ್ತದೆ. ಇದೆಲ್ಲವೂ ಧರ್ಮಶಾಸ್ತ್ರಗಳು. ಇನ್ನು ಮೂರನೆಯದು ಪುರಾಣಗಳು. ಎಷ್ಟೋ ಪುರಾತನವಾದ ಚರಿತ್ರೆಯನ್ನು ಪುರಾಣ ಎಂದು ಕರೆಯುತ್ತಾರೆ. ದೇವತೆಗಳ ಚರಿತ್ರೆಯ ಬಗ್ಗೆ, ಅವರ ವಂಶದ ಬಗ್ಗೆ, ಋಷಿಗಳ ಬಗ್ಗೆ, ಅವರ ಚರಿತ್ರೆ ಹಾಗೂ ವಂಶದ ಬಗ್ಗೆ ಪುರಾಣಗಳಲ್ಲಿ ಬರೆದಿದ್ದಾರೆ. ಮುಖ್ಯವಾಗಿ ಒಂದು ಪುರಾಣಕ್ಕೆ 5 ವೈಶಿಷ್ಟ್ಯಗಳು ಇರಬೇಕು. ಈ 5 ವೈಶಿಷ್ಟ್ಯಗಳು ಇದ್ದಾಗ ಮಾತ್ರ ಒಂದು ಗ್ರಂಥ ಪುರಾಣವಾಗುತ್ತದೆ. ಅದುವೇ ಸರ್ಗಸ್ಯ, ಪ್ರತಿಸರ್ಗಸ್ಯ, ವಂಶೋ ಮನ್ವಂತರಾಣಿ ಚ, ವಂಶಾನುಚರಿತಂ ಚೈವ, ಪುರಾಣಂ ಪಂಚಲಕ್ಷಣಂ. ಇದರಲ್ಲಿ ಸರ್ಗಸ್ಯ ನಮಗೆ ಸೃಷ್ಟಿ ಯಾವ ರೀತಿ ಶುರುವಾಯಿತು, ಜೀವಿಗಳ ಜನನ ಯಾವ ರೀತಿ ಆಯಿತು, ಈ ಸಕಲ ಸೃಷ್ಟಿ ಯಾವ ರೀತಿ ಉದ್ಭವವಾಯಿತು ಎಂದು ತಿಳಿಸುವುದೇ ಸರ್ಗಸ್ಯ. ಪ್ರತಿಸರ್ಗಸ್ಯ ನಮಗೆ ಸೃಷ್ಟಿ ವಿನಾಶ ಯಾವ ರೀತಿ ನಡೆಯುತ್ತದೆ, ಜೀವಿಗಳ ಜನನ ಮರಣದ ಬಗ್ಗೆ, ಪ್ರಳಯದ ಬಗ್ಗೆ ವಿವರಿಸುತ್ತದೆ. ವಂಶೋ ಮನ್ವಂತರಾಣಿ ಚ ಅಂದರೆ ವಿವಿಧ ಮನುಗಳು, ಅವರ ವಂಶಗಳ ಬಗ್ಗೆ, ಋಷಿಗಳ ಬಗ್ಗೆ, ಮನ್ವಂತರಗಳ ಬಗ್ಗೆ, ಕಲ್ಪಗಳ ಬಗ್ಗೆ, ಕಾಲ ವಿಭಜನೆಯ ಬಗ್ಗೆ ಮತ್ತು ಕಾಲದ ಬಗ್ಗೆ ತಿಳಿಸುತ್ತದೆ. ವಂಶಾನುಚರಿತಂ ನಮಗೆ ವಿವಿಧ ರಾಜರ ಬಗ್ಗೆ, ರಾಜ ಕುಟುಂಬಗಳ ಬಗ್ಗೆ, ರಾಜವಂಶಗಳ ಬಗ್ಗೆ, ದೇವತೆಗಳ ಬಗ್ಗೆ ಹಾಗೂ ದೇವತೆಗಳ ವಂಶಗಳ ಬಗ್ಗೆ ತಿಳಿಸುತ್ತದೆ. ಈ 5 ಲಕ್ಷಣಗಳು ಹೊಂದಿದ್ದಾಗ ಮಾತ್ರವೇ ಒಂದು ಗ್ರಂಥ ಪುರಾಣ ಎಂದು ಕರೆಯಲ್ಪಡುತ್ತದೆ. ಇನ್ನು ನಮಗೆ ಒಟ್ಟು 18 ಪುರಾಣಗಳಿವೆ. ಅವುಗಳಿಗೆ 18 ಉಪ ಪುರಾಣಗಳು ಕೂಡ ಇದೆ. ನಮಗಿರುವಂತ 18 ಮಹಾಪುರಾಣಗಳು ಯಾವುದೆಂದರೆ ವಿಷ್ಣು, ಭಾಗವತ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮ ವೈವರ್ತ, ಗರುಡ, ಕೂರ್ಮ, ಲಿಂಗ, ಮಾರ್ಕಂಡೇಯ, ಮತ್ಸ್ಯ, ನಾರದ, ಪದ್ಮ, ಶಿವ, ಸ್ಕಂದ, ವಾಮನ, ವರಾಹ, ವಾಯು ಹಾಗೂ ಅಗ್ನಿ. ಶಿವಪುರಾಣ ಕೂಡ ಅಗ್ನಿ ಪುರಾಣದಲ್ಲಿನ ಒಂದು ಭಾಗ. ಇನ್ನು 4ನೆಯದು ಇತಿಹಾಸ. ಪ್ರಧಾನವಾಗಿ ನಮಗೆ 2 ಇತಿಹಾಸಗಳಿವೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ರಾಮಾಯಣ ಪೂರ್ತಿ ಇಕ್ಷ್ವಾಕು ರಾಜವಂಶದ ಬಗ್ಗೆ, ಶ್ರೀರಾಮನ ಬಗ್ಗೆ, ಅವರ ಆದರ್ಶದ ಬಗ್ಗೆ, ಅವರಂತೆ ಆದರ್ಶ ಮಾನವನಾಗಿ ಹೇಗೆ ಬದುಕುವುದು ಎಂಬುದರ ಬಗ್ಗೆ ತಿಳಿಸುತ್ತದೆ. ರಾಮಾಯಣ ವಾಲ್ಮೀಕಿ ಮಹರ್ಷಿ ರಚಿಸಿರುವಂತದ್ದು. ಇನ್ನು ಮಹಾಭಾರತ ವ್ಯಾಸ ಮಹರ್ಷಿಯ ಮೂಲಕ ರಚಿಸಲ್ಪಟ್ಟ ಮಹಾಗ್ರಂಥ, ಪ್ರಪಂಚದಲ್ಲಿ ಅತಿ ದೊಡ್ಡ ಗ್ರಂಥ. ಇದು ನಮಗೆ ಧರ್ಮಾಚರಣೆಯ ಬಗ್ಗೆ, ಧರ್ಮದ ಬಗ್ಗೆ, ಹಸ್ತಿನಾಪುರ ಸಾಮ್ರಾಜ್ಯದ ಬಗ್ಗೆ ಹಾಗೂ ಕುರುವಂಶದ ಬಗ್ಗೆ ತಿಳಿಸುತ್ತದೆ. ಮಹಾಭಾರತದಲ್ಲಿ ಒಂದು ಭಾಗವೇ ಭಗವದ್ಗೀತೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದಂತ ದಿವ್ಯ ಜ್ಞಾನವೇ ಭಗವದ್ಗೀತೆ. ಒಂದು ಸಲ ಭಗವದ್ಗೀತೆ ಓದುವುದರಿಂದ ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಭಗವದ್ಗೀತೆಯನ್ನು ಆದರ್ಶವಾಗಿ ತೆಗೆದುಕೊಂಡು ಉನ್ನತ ಸ್ಥಾನಕ್ಕೆ ತಲುಪಿದಂತ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಆದ್ದರಿಂದಲೇ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದ್ದು. ಇತಿಹಾಸ ಅಂದರೆ ಇದು ಹೀಗೆ ನಡೆದಿರುವುದು ಎಂದು ಅರ್ಥ. ವ್ಯಾಸ ಮಹರ್ಷಿ ಹಾಗೂ ವಾಲ್ಮೀಕಿ ಮಹರ್ಷಿ ರಾಮಾಯಣ ಮತ್ತು ಮಹಾಭಾರತವನ್ನು ಕಣ್ಣಾರೆ ವೀಕ್ಷಿಸುತ್ತಾ ಅವರ ಕಣ್ಣ ಮುಂದೆ ಏನು ನಡೆದಿದೆಯೋ ಅದನ್ನೇ ಬರೆದಿದ್ದಾರೆ. ಆದ್ದರಿಂದಲೇ ಇದನ್ನು ಇತಿಹಾಸ ಅನ್ನುತ್ತಾರೆ. ಇನ್ನು 5ನೆಯದು ಆಗಮಶಾಸ್ತ್ರ. ಇದರಲ್ಲಿ ದೇವಾಲಯಗಳನ್ನು ಯಾವ ರೀತಿ ನಿರ್ಮಿಸಬೇಕು, ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ದೇವತೆಗಳನ್ನು ಯಾವ ರೀತಿ ಪೂಜಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲಾ ಪ್ರಾಚೀನ ದೇವಾಲಯಗಳು ಕೂಡ ಆಗಮಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ನಡೆಯುತ್ತಿದೆ. ಪ್ರತಿ ದೇವಾಲಯಕ್ಕೆ ಒಂದೊಂದು ಆಗಮಶಾಸ್ತ್ರ ನಿರ್ದೇಶಿಸಲ್ಪಟ್ಟಿರುತ್ತದೆ. ಅರ್ಚಕರು ಆ ಆಗಮಶಾಸ್ತ್ರಕ್ಕೆ ತಕ್ಕಂತೆಯೇ ದೇವಾಲಯಗಳಲ್ಲಿ ಅರ್ಚನೆ ಮಾಡುತ್ತಾರೆ. ಆಗಮಶಾಸ್ತ್ರದಲ್ಲಿ ಹೇಳಿದ ಪ್ರಕಾರವೇ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ಆಗಮಶಾಸ್ತ್ರದಲ್ಲಿ ಶಕ್ತಿ ಆಗಮಗಳು 77. ಈ 77 ಶಕ್ತಿ ಆಗಮಗಳು ವಿವಿಧ ದೇವಿ ದೇವತೆಗಳ ದೇವಾಲಯಗಳ ಬಗ್ಗೆ, ದೇವಿ ವಿಗ್ರಹಗಳ ಪ್ರತಿಷ್ಠಾಪನೆಯ ಬಗ್ಗೆ, ದೇವಿಗೆ ನಿರ್ವಹಿಸಬೇಕಾದ ಪೂಜೆಗಳ ಬಗ್ಗೆ, ಅರ್ಚನೆಗಳ ಬಗ್ಗೆ ವಿವರಿಸುತ್ತದೆ. ಶೈವ ಆಗಮಗಳು 28. ಈ 28 ಶೈವ ಆಗಮಗಳು ಶಿವಾಲಯ ನಿರ್ಮಾಣದ ಬಗ್ಗೆ, ಲಿಂಗ ಪ್ರತಿಷ್ಠಾಪನೆಯ ಬಗ್ಗೆ, ಅರ್ಚನೆ ಮತ್ತು ಅಭಿಷೇಕದ ಬಗ್ಗೆ ವಿವರಿಸುತ್ತದೆ. ವೈಷ್ಣವ ಆಗಮಗಳು 108. ಇದು ನಮಗೆ
ಮಹಾವಿಷ್ಣುವಿನ ಎಲ್ಲಾ ಅವತಾರಗಳ ದೇವಾಲಯ ನಿರ್ಮಾಣಗಳ ಬಗ್ಗೆ, ವಿಗ್ರಹಗಳ ಪ್ರತಿಷ್ಠಾಪನೆಯ ಬಗ್ಗೆ, ಅಭಿಷೇಕ, ಅರ್ಚನೆ, ಪೂಜೆಯ ಬಗ್ಗೆ ವಿವರಿಸುತ್ತದೆ. ಇನ್ನು ಕೊನೆಯದು 6ನೆಯದು ಸಿದ್ಧಾಂತ. ಸಿದ್ಧಾಂತ ಅಂದರೆ ವಿವಿಧ ಜ್ಞಾನಕ್ಕೆ ಸಂಬಂಧಪಟ್ಟಿರುವುದು. ಜ್ಞಾನಕ್ಕೆ ಸಂಬಂಧಿಸಿರುವ ವಿಷಯಗಳನ್ನು ನಾವು ಯಾವ ರೀತಿ ಗ್ರಹಿಸಬೇಕು, ವಿದ್ಯೆಯ ಬಗ್ಗೆ, ಜ್ಞಾನದ ಬಗ್ಗೆ ಯಾವ ರೀತಿ ತಿಳಿದುಕೊಳ್ಳಬೇಕು ಎಂದು ಇದು ನಮಗೆ ತಿಳಿಸುತ್ತದೆ. ಎಷ್ಟೋ ವೈಜ್ಞಾನಿಕ ವಿಷಯಗಳನ್ನು ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ವೈಜ್ಞಾನಿಕ ಶಾಸ್ತ್ರ ಮುಂತಾದ ಶಾಸ್ತ್ರಗಳನ್ನು ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಿದ್ದಾರೆ. ಸಿದ್ಧಾಂತಗಳು ಅಂದರೆ ಸೈಂಟಿಫಿಕ್ ಥಿಯರೀಸ್. ಜ್ಯೋತಿಷ್ಯ, ಖಗೋಳ, ಗಣಿತ ಶಾಸ್ತ್ರಗಳ ಬಗ್ಗೆ ಒಟ್ಟು 18 ಸಿದ್ಧಾಂತಗಳಿದೆ. ಅದುವೇ ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ಕಶ್ಯಪ, ನಾರದ, ಗರ್ಗ, ಮರೀಚಿ, ಮನು, ಅಂಗೀರಸ, ಲೋಮಸ, ಪೌಲಸ, ಚ್ಯವನ, ಯವನ, ಭೃಗು ಮತ್ತು ಸೌನಕ. ಇದು ಮಾತ್ರವಲ್ಲದೆ ವಿವಿಧ ಸಂಹಿತ ಗ್ರಂಥಗಳು ಹಾಗೂ ಶಾಸ್ತ್ರಗಳು ಕೂಡ ಇದೆ. ಅದುವೇ ಸುಶ್ರುತ ಹಾಗೂ ಚರಕ ಸಂಹಿತೆಗಳು. ಇದು ಆಯುರ್ವೇದ ಹಾಗೂ ವೈದ್ಯಶಾಸ್ತ್ರಕ್ಕೆ ಸಂಬಂಧಿಸಿದೆ. ಆರ್ಯಭಟರು ರಚಿಸಿರುವಂತಹ ಪಂಚ ಸಿದ್ಧಾಂತ ಖಗೋಳ ಶಾಸ್ತ್ರ ಅಂದ್ರೆ ಇದು ಅಸ್ಟ್ರಾನಮಿಗೆ ಸಂಬಂಧಪಟ್ಟಿದೆ. ಆಚಾರ್ಯ ಚಾಣಕ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿದೆ. ಪತಂಜಲಿ ಮಹರ್ಷಿ ಬರೆದಿರುವಂತಹ ಯೋಗಶಾಸ್ತ್ರ ರಸೇಂದ್ರ ಮಂಗಳಂ ಇದು ರಸಾಯನ ಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದೆ. ವೈಶೇಷಿಕ ದರ್ಶನಂ ಇದು ಅಟಾಮಿಕ್ ಥಿಯರಿ, ಪರಮಾಣುಗಳ ಬಗ್ಗೆ, ಅವುಗಳ ನಿರ್ಮಾಣದ ಬಗ್ಗೆ ವಿವರಿಸುತ್ತದೆ. ಮಹಾಜ್ಞಾನ ಪ್ರಕರಣಂ ಇದು ಕ್ಯಾಲ್ಕುಲಸ್, ಗಣಿತ ಸೂತ್ರಗಳ ಬಗ್ಗೆ, ಗಣಿತ ಸಿದ್ಧಾಂತಗಳ ಬಗ್ಗೆ ವಿವರಿಸುತ್ತದೆ. ಇದು ಮಾತ್ರವಲ್ಲದೆ ವಿವಿಧ ತಂತ್ರ ಗ್ರಂಥಗಳು ಅಂದರೆ ವಿಜ್ಞಾನ ಭೈರವ ತಂತ್ರ, ಯಕ್ಷಿಣಿ ತಂತ್ರ, ಕಾಳಿಕಾ ತಂತ್ರ, ಆಕಾಶ ಭೈರವ ತಂತ್ರ ಇಂಥ ಎಷ್ಟೆಷ್ಟೋ ತಂತ್ರ ಗ್ರಂಥಗಳು ಕೂಡ ನಮ್ಮಲ್ಲಿವೆ. ಈಗಿರುವ ವಿಜ್ಞಾನಕ್ಕೂ ಭೇದಿಸಲಾಗದಂತ ಎಷ್ಟೋ ನಿಗೂಢ ರಹಸ್ಯಗಳು, ವಿಜ್ಞಾನ ವಿಷಯಗಳು, ಜ್ಞಾನ ಸಂಬಂಧಿತ ವಿಷಯಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ನಮ್ಮ ಋಷಿ ಮುನಿಗಳು ಎಂದೋ ನಮಗೆ ಕೊಟ್ಟು ಹೋಗಿದ್ದಾರೆ. ಈ ವಿಡಿಯೋ ನಿಮಗೆ ವೇದಗಳ ಬಗ್ಗೆ ಐಡಿಯಾ ಕೊಡೋಕೆ ಸಿಂಪಲ್ ಆಗಿ ಮಾಡಿರುವಂತದ್ದು. ಈ ವಿಡಿಯೋ ನಿಮಗೆ ನಾಲೆಜ್ ಕೊಟ್ಟಿದೆ ಅಂದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.